ಹಲೋ ಕ್ರಿಕೆಟರ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಬ್ಯಾಟಿಂಗ್ ಗಾರ್ಡ್ ಬಗ್ಗೆ ಹೇಳ್ಕೊಡೋಣ ಅಂತ ಬಂದಿದ್ದೀನಿ ಈ ವಿಡಿಯೋದಲ್ಲಿ. ಸೊ ಎಷ್ಟೊಂದು ಜನಕ್ಕೆ ಬ್ಯಾಟಿಂಗ್ ಗಾರ್ಡ್ ಅಂದ್ರೆ ಗೊತ್ತಿರಲ್ಲ, ಬ್ಯಾಟಿಂಗ್ ಗಾರ್ಡ್ ಹೆಂಗ್ ತಗೊಳ್ಳೋದಂತ ಗೊತ್ತಿರಲ್ಲ. ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ, ಬಟ್ ಬಿಗಿನರ್ಸ್ ನಾನು ಹೇಳ್ತಿರೋದು. ಇದು ಬೇಸಿಕ್ಸೇ ಇರ್ಬೋದು. ಬ್ಯಾಟಿಂಗ್ ಗಾರ್ಡ್ ಅಂತ ಬೇಸಿಕ್ಸ್ ಪ್ರಾಪರ್ ಆಗಿದ್ರೆ ನಾವು ಕರೆಕ್ಟ್ ಆಡ್ಬೋದು. ಫೌಂಡೇಶನ್ ಕರೆಕ್ಟ್ ಆಗಿದ್ರೆ ನಾವು ಬೇರೆ ಎಲ್ಲ ಶಾರ್ಟ್ಸು ಪ್ರತಿಯೊಂದು ಚೆನ್ನಾಗಿರುತ್ತೆ. ನಾವು ಫೌಂಡೇಶನ್ ಡೌಟ್ಸ್ ಅಲ್ಲಿ ಕ್ಲಾರಿಟಿ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಬ್ಯಾಟಿಂಗ್ ಗಾರ್ಡ್ ಅಂದ್ರೆ ಏನು, ಬ್ಯಾಟಿಂಗ್ ಗಾರ್ಡ್ ಅಲ್ಲಿ ಯಾವ ತರ ಬ್ಯಾಟಿಂಗ್ ಗಾರ್ಡ್ ಇದೆ, ಅದರಿಂದ ಈ ಬ್ಯಾಟಿಂಗ್ ಗಾರ್ಡ್ ತಗೊಂಡ್ರೆ ಏನ್ ಯೂಸಸ್, ಏನ್ ಯೂಸ್ ಆಗಲ್ಲ, ಅದೆಲ್ಲ ಪ್ರತಿಯೊಂದು ನನಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಈ ವಿಡಿಯೋದಲ್ಲಿ ಕೊನೆವರೆಗೂ ನೋಡಿ, ನಿಮ್ಗೆ ಬ್ಯಾಟಿಂಗ್ ಗಾರ್ಡ್ ಬಗ್ಗೆ ಗೊತ್ತಾಗಬೇಕು ಅಂದ್ರೆ. ಓಕೆನಾ? ಸೊ ಬನ್ನಿ. ಇವತ್ತು ಬ್ಯಾಟಿಂಗ್ ಗಾರ್ಡ್ ಬಗ್ಗೆ ಹೇಳ್ಕೊಡೋಣ ಅಂತ ಬಂದಿದ್ದೀನಿ. ಸೊ ಬ್ಯಾಟಿಂಗ್ ಗಾರ್ಡ್ ಅಲ್ಲಿ ಎಷ್ಟು ಟೈಪ್ಸ್ ಇದೆ? 3 ಟೈಪ್ಸ್ ಇದೆ. ಆಫ್ ಸ್ಟಂಪು, ಮಿಡಲ್ ಸ್ಟಂಪು, ಲೆಗ್ ಸ್ಟಂಪ್ಸ್. ಯಾವ ತರ ಕ್ರಿಕೆಟರ್ಸ್ ಯಾರು ಜಾಸ್ತಿ ತಗೋತಾರೆ, ಯಾವ್ದು ಕಮ್ಮಿ ತಗೋತಾರೆ, ಲೆಗ್ ಸ್ಟಂಪ್ ತಗೊಂಡ್ರೆ ಏನು, ಆಫ್ ಸ್ಟಂಪ್ ತಗೊಂಡ್ರೆ ಏನು, ಮಿಡಲ್ ಸ್ಟಂಪ್ ತಗೊಂಡ್ರೆ ಏನು, ಸರಿನಾ? ಇದು ಡೀಟೇಲ್ ಆಗಿ ಹೇಳ್ತೀನಿ. ಫಸ್ಟ್ ಒನ್ ಬೈ ಒನ್ ಬ್ಯಾಟಿಂಗ್ ಗಾರ್ಡ್. ಫಸ್ಟ್ ಲೆಫ್ಟಿಂಗ್ ಗಾರ್ಡ್ ಸ್ಮಾಲ್ ಟಾಪಿಕ್, ಬಟ್ ನಾನು ಪೂರ್ತಿ ಡೀಟೇಲ್ ಆಗಿ ಹೇಳ್ತೀನಿ. ಇಲ್ಲಿ ನೋಡಿ, ಬ್ಯಾಟಿಂಗ್ ಗಾರ್ಡ್ ಅಲ್ಲಿ ಇದನ್ನ ಲೆಗ್ ಸ್ಟಿಕ್ ಅಂತಾರೆ. ಈ ಲೈನ್ ಕಾಣಿಸ್ತಿದೆಯಲ್ಲ, ಸೊ ಇದನ್ನ ಲೆಗ್ ಸ್ಟಿಕ್ ಅಂತಾರೆ, ಇದನ್ನ ಮಿಡಲ್ ಸ್ಟಿಕ್ ಅಂತಾರೆ. ಓಕೆ, ಇದನ್ನ ಆಫ್ ಸ್ಟಿಕ್ ಅಂತಾರೆ. ಫಸ್ಟ್ ನೀವು ಬ್ಯಾಟಿಂಗ್ ಬಂದ ತಕ್ಷಣ ಬ್ಯಾಟಿಂಗ್ ನಿಂತ್ಕೋಬೇಕಂದ್ರೆ ಬ್ಯಾಟಿಂಗ್ ಗಾರ್ಡ್ ತಗೋಬೇಕು. ಬಿಕಾಸ್ ನಿಮ್ಗೆ ಪೊಸಿಷನ್ ಗೊತ್ತಾಗ್ಬೇಕಲ್ಲ. ನೀವು ಯಾವ ಲೈನ್ ಅಲ್ಲಿ ನಿಂತಿದ್ದೀರಾ, ಯಾವ ಲೆಂತ್ ನ ಪಿಕ್ ಮಾಡ್ಬೇಕು ಅಂದ್ರೆ ಈ ಲೈನ್ ಅಲ್ಲಿ ನಿಂತ್ಕೊಂಡ್ರೆ ಲೆಂತ್ ನ ಪಿಕ್ ಮಾಡ್ಬೋದು ಅಂತ. ಸೊ ಅದಕ್ಕೆ ಫಸ್ಟ್ ಇವಾಗ ಲೆಗ್ ಸ್ಟಿಕ್ ಬಗ್ಗೆ ಹೇಳ್ಕೊಡಕ್ ಬರ್ತಿದ್ದೀನಿ. ಸೊ ಇವಾಗ ಲೆಗ್ ಸ್ಟಿಕ್ ನ ಹಿಂಗೆ ಲೆಗ್ ಸ್ಟಿಕ್ ಹತ್ರ ಇಟ್ಬಿಟ್ಟು ಹಿಂಗ್ ಇಂಡಿಕೇಟ್ ಮಾಡ್ಬೇಕು. ಅವಾಗ ಅಂಪೈರ್ ನಿಮ್ಗೆ ಗೈಡ್ ಮಾಡ್ತಾರೆ, ಯಾವ ಕಡೆ ಇದೆ, ಆ ಕಡೆ ಇದೆಯಾ, ಈ ಕಡೆ ಇದೆ ಅಂತ. ಅವಾಗ ಪ್ರಾಪರ್ ಆಗಿ ನೀವು ತಗೊಂಡು ಹಿಂಗ್ ಮಾರ್ಕ್ ಮಾಡ್ಕೋಬೇಕು. ಓಕೆ, ಹಿಂಗ್ ಮಾರ್ಕ್ ಮಾಡ್ಕೋಬೇಕು. ಸೊ ಮಾರ್ಕ್ ಮಾಡ್ಕೊಂಡಾಗ ಈ ತರ ಲೈನ್ ನಿಮ್ಗೆ ಗೊತ್ತಾಗುತ್ತೆ. ನೀವು ಅಲ್ಲಿ ನಿಂತ್ಕೋತೀರಾ, ಅವಾಗ ನಿಮ್ ಬಾಡಿ ಪೊಸಿಷನ್ ಕರೆಕ್ಟ್ ಆಗಿ ಲೆಗ್ ಸ್ಟಿಕ್ ಅಲ್ಲಿ ಇದೆ. ಈ ಕಡೆ ಲೆಗ್ ಸ್ಟಿಕ್ ಆಚೆ ಬಿದ್ರೆ ಏನಾಗಲ್ಲ ಪ್ರಾಬ್ಲಮ್. ಆಫ್ ಸ್ಟಿಕ್ ಅಲ್ಲಿ 2 ವಿಕೆಟ್ ಕಾಣಿಸ್ತಿದೆ ಅಂತ ಗೊತ್ತಾಗುತ್ತೆ. ಸೊ ಅಡ್ವಾಂಟೇಜ್ ಏನು ಅಂದ್ರೆ, ಲೆಗ್ ಸ್ಟಿಕ್ ತಗೊಂಡ್ರೆ ನೀವು ಅಡ್ವಾಂಟೇಜಸ್, ವಿಕೆಟ್ ಲೈನ್ ಅಲ್ಲಿ ಬರೋ ಬಾಲ್ ಎಲ್ಲ ಚೆನ್ನಾಗಿ ಆಡ್ತೀರಾ. ಆಫ್ ಸ್ಟಿಕ್ ಚೆನ್ನಾಗಿ ಲೆಗ್ ಸೈಡ್ ಹೊಡಿಬಹುದು. ಆಫ್ ಸ್ಟಿಕ್ ಅಲ್ಲೂ ಜಾಸ್ತಿ ರನ್ಸ್ ರೊಟೇಟ್ ಮಾಡ್ಬೋದು ಕಂಪೇರ್ ಟು ಲೆಗ್ ಸೈಡ್. ಸೊ ಅದಕ್ಕೋಸ್ಕರನೇ ಇದೇ ಅಡ್ವಾಂಟೇಜಸ್. ಆಫ್ ಸೈಡ್ ಎಲ್ಲ ಸ್ಟ್ರಾಂಗ್ ಇರೋರು ಲೆಗ್ ಸ್ಟಿಕ್ ತಗೋತಾರೆ. ಆಫ್ ಸೈಡ್ ಜಾಸ್ತಿ ರನ್ಸ್ ರೊಟೇಟ್ ಮಾಡೋರು ಲೆಗ್ ಸ್ಟಿಕ್ ತಗೋತಾರೆ. ಆಮೇಲೆ ಇನ್ನೊಂದು ಮೈನರ್ ಡಿಸ್ಅಡ್ವಾಂಟೇಜಸ್ ಏನಂದ್ರೆ, ತುಂಬಾ ಜಾಸ್ತಿ ಅವೇ ಇದ್ದಾಗ ನಿಮ್ಗೆ ರೀಚ್ ಆಗೋದು ಕಷ್ಟ ಆಗುತ್ತೆ. ನಿಮ್ಗೆ ತುಂಬಾ ಜಾಸ್ತಿ ಅವೇ ಇರುತ್ತೆ, ಅವಾಗ ರೀಚ್ ಆಗೋಕೆ ಲೇಟ್ ಆಗುತ್ತೆ, ಬಾಲ್ ಪಾಸ್ ಆಗೋಗಿರುತ್ತೆ, ಎಡ್ಜಸ್ ಜಾಸ್ತಿ ಆಗೋದು, ಅವಾಗಲೇ ಸ್ಲಿಪ್ಪಲ್ಲೆಲ್ಲ ಕ್ಯಾಚಸ್ ಹೋಗುತ್ತೆ. ಸೊ ಇವಾಗ ಮಿಡಲ್ ಬಂದ್ರೆ, ಮಿಡಲ್ ಒಂಥರ ಸೇಫೆಸ್ಟ್ ಗಾರ್ಡ್. ಮಿಡಲ್ ಅಲ್ಲಿ ಇದ್ರೆ ನೀವು 2 ಕಡೆನೂ ರನ್ಸ್ ನ ರೊಟೇಟ್ ಮಾಡ್ಬೋದು. ಲೆಗ್ ಸೈಡ್ ಹೊಡಿಬೋದು, ಮತ್ತೆ ಆಫ್ ಸೈಡ್ ಹೊಡಿಬೋದು. ಸೊ ಆಮೇಲೆ ಇದೇ ಅಡ್ವಾಂಟೇಜ್ ನಿಮ್ಗೆ. ಆಫ್ ಸೈಡ್ ಚೆನ್ನಾಗಿ ಪಿಕ್ ಮಾಡ್ತೀರಾ ರನ್ಸ್ ನ, ಈ ಕಡೆನೂ ಲೆಗ್ ಸೈಡ್ ಚೆನ್ನಾಗಿ ಪಿಕ್ ಮಾಡ್ತೀರಾ. ಡಿಸ್ಅಡ್ವಾಂಟೇಜಸ್ ಏನು ಅಂದ್ರೆ, ನೀವು ಮಿಡಲ್ ಇದ್ದಾಗ ಪ್ಯಾಡ್ಗೆ ಹಾಕೊಂಡ್ರೆ ಔಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೇನೆ ಮಿಡಲ್. ನೆಕ್ಸ್ಟ್ ಆಫ್ ಸ್ಟಂಪ್ ತುಂಬಾ ಜಾಸ್ತಿ, ಯೂಶಲಿ ಕಮ್ಮಿ ತಗೊಳ್ಳೋದು ಕ್ರಿಕೆಟ್ ಅಲ್ಲಿ. ಸೊ ಕೆಲವರು ಯಾಕೆ ಆಫ್ ಸ್ಟಂಪ್ ತಗೋತಾರೆ ಅಂದ್ರೆ, ಅವರು ಸ್ಟ್ರಾಂಗೆಸ್ಟ್ ರೀಜನ್ ಲೆಗ್ ಸೈಡ್ ಆಗಿರುತ್ತೆ, ಲೆಗ್ ಸೈಡು ಚೆನ್ನಾಗಿ ಹೊಡಿಬೋದು. ಸೊ ಅದಕ್ಕೋಸ್ಕರನೇ ಆಫ್ ಸ್ಟಿಕ್ ತಗೋತಾರೆ. ಆಫ್ ಸ್ಟಿಕ್ ತಗೊಂಡ್ರೆ ಡಿಸ್ಅಡ್ವಾಂಟೇಜಸ್ ಏನಂದ್ರೆ, ನಿಮ್ ಬ್ಲೈಂಡ್ ಸ್ಪಾಟ್, ಇದನ್ನ ಬ್ಲೈಂಡ್ ಸ್ಪಾಟ್ ಅಂತಾರೆ. ಈ ಬ್ಲೈಂಡ್ ಸ್ಪಾಟ್ ಅಲ್ಲಿ 2 ವಿಕೆಟ್ ಕಾಣಿಸ್ತಿರುತ್ತೆ, ಮಿಡಲ್ ಅಂಡ್ ಲೆಗ್. ಸೊ ಅದರಲ್ಲಿ ಪ್ರಾಬ್ಲಮ್ ಆಗೋ ಚಾನ್ಸಸ್. ಬ್ಲೈಂಡ್ ಸ್ಪಾಟ್ ಅಲ್ಲಿ ಹೋದ್ರೆ ನಿಮ್ಗೆ ಗೊತ್ತಾಗಲ್ಲ, ನೀವು ಪಿಕ್ ಮಾಡ್ಬೋದು, ಬಟ್ ಮಿಸ್ ಆದ್ರೆ ಬೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ನಿಮ್ ಕಣ್ ಮುಂದೆನೆ ನಿಮ್ ಬಾಲ್ ಇರಲ್ಲ, ನಿಮ್ ಹಿಂದೆ ಇರುತ್ತೆ. ಸೊ ಅದಕ್ಕೇನೆ ಯೂಶಲಿ ಯಾರು ತಗೊಳಲ್ಲ. ಬಟ್ ಕೆಲವು ಟೈಮ್ ನೋಡಿದೀರಾ, ಸಫಲ್ ಆಗಿ ಲೆಗ್ ಸ್ಟಿಕ್ ಅಲ್ಲಿ ಹೊಡೆಯೋರು, ಅವಾಗ ಅವ್ರಿಗೆ ಆಫ್ ಸ್ಟಂಪ್ ಬೆಟರ್. ಲೆಗ್ ಸ್ಟಿಕ್ ಅಲ್ಲಿ ಆಡ್ಬೇಕು ಅಂದ್ರೆ ನೀವು ಆಫ್ ಸ್ಟಂಪ್ ಅಲ್ಲಿ ನಿಂತ್ಕೋತೀರಾ. ಸೊ ಇದರಲ್ಲಿ 3 ಟೈಪ್ಸ್ ಆಫ್ ಗಾರ್ಡ್ ಇರುತ್ತೆ. ನೀವು ಯಾವ್ದು ತಗೋಬೇಕು, ಯಾವ್ದು ತಗೋಬಾರ್ದು ಅಂತ ಹೇಳ್ದಲ್ಲ. ಆಫ್ ಸ್ಟಿಕ್ ಅಲ್ಲಿ ತಗೊಂಡ್ರೆ ಏನ್ ಯೂಸಸ್, ಮಿಡಲ್ ಸ್ಟಿಕ್ ಅಲ್ಲಿ ತಗೊಂಡ್ರೆ ಏನ್ ಯೂಸಸ್, ಮತ್ತೆ ಲೆಗ್ ಸ್ಟಿಕ್ ಅಲ್ಲಿ ತಗೊಂಡ್ರೆ ಏನ್ ಯೂಸಸ್ ಅಂತ. ಓಕೆನಾ? ಇಷ್ಟೇ. ಸೊ ಬೇಸಿಕ್ಸ್ ಇಂದಾನೆ ಬರಬೇಕು. ಸೊ ಇದು ಹೇಳ್ತಾ ನಾನು ವಿಡಿಯೋ ಮುಗಿಸ್ತಿದ್ದೀನಿ. ಏನ್ ಗುರು ಇದು ಬೇಸಿಕ್ ವಿಡಿಯೋ ಮಾಡಿದಾನೆ. ಚಿಕ್ಕ ಗಾರ್ಡ್ ಎಲ್ಲ ಯಾರಿಗೂ ಗೊತ್ತಾಗಲ್ಲ ತಗೊಳಕ್ಕೆ, ತಗೋಬಹುದು, ಏನಿದೆ ಆರಾಮು, ಇದನ್ನೆಲ್ಲ ಯಾಕೆ ವಿಡಿಯೋ ಮಾಡ್ತಾರೆ ಅಂತ ನಿಮ್ಗೆ ಡೌಟ್ ಬರ್ಬೋದು. ಬಟ್ ಕೆಲವ್ರಿಗೆ ಇದೇ ಡೌಟ್ ಇರುತ್ತೆ. ನಮ್ಗೆ ಡೌಟ್ ಬಂದಾಗ ನಮ್ಗೆ ಕೇಳಕ್ ಒಂಥರ ಚಿಕ್ಕ ವಿಷಯನ ಡೌಟ್ ಇದ್ದಾಗ ಕೇಳಕ್ಕೆ ಒಂಥರ ಮುಜುಗರ ಆಗುತ್ತೆ. ಸೊ ಅದಕ್ಕೆ ನಾನು ಪೂರ್ತಿ ಕ್ಲಿಯರ್ ಮಾಡ್ತಿದ್ದೀನಿ. ಹಂಗಂತ ಇದ್ ಮಾಡ್ಕೋಬೇಡಿ, ಇದು ಪೂರ್ತಿ ಕ್ಲಿಯರ್ ಆಗ್ಬೇಕು ನಿಮ್ಗೆ. ಎಲ್ಲ ಡೌಟೇ ಇರಬಾರ್ದು. ನಿಮ್ಗೆ ಏನೇ ಡೌಟ್ ಇದ್ರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಕ್ಲಿಯರ್ ಮಾಡ್ತೀನಿ. ಅದು ಹೇಳ್ತಾ ಏನಿಲ್ಲ, ನಾನು ಇನ್ನೇನು ಹೇಳೋದಂದ್ರೆ ಕೊನೆಗೆ ಎಲ್ಲ ಕ್ರಿಕೆಟರ್ಸ್ಗೂ ಸ್ಮಾಲ್ ಸ್ಟೆಪ್ಸ್ ಇಡ್ತಾ ಹೋದ್ರೆ ನಮ್ದು ರಿಸಲ್ಟ್ ಜಾಸ್ತಿ ಆಗುತ್ತೆ. ಸೊ ನಾವು ಫಸ್ಟೇ ಒಂದೇ ಸಲನೇ ನಾವು
ದೊಡ್ಡದಾಗೆ ಅಚೀವ್ ಮಾಡೋಣ ಅಂತ ಆಗಲ್ಲ. ಸ್ಮಾಲ್ ಸ್ಟೆಪ್ಸೇ, ಪರವಾಗಿಲ್ಲ, ಮಿಸ್ಟೇಕ್ಸ್ ಆಗೇ ಆಗುತ್ತೆ. ಸ್ಮಾಲ್ ಸ್ಟೆಪ್ಸಲ್ಲಿ ಒಂದೊಂದು ಮಾಡ್ತಾ ನಾವೇನು ಪರ್ಫೆಕ್ಟ್ ಆಗಿರಲ್ಲ, ವಿ ಆರ್ ಹ್ಯೂಮನ್ಸ್ ಅಲ್ವಾ, ಪರ್ಫೆಕ್ಟ್ ಆಗಿರಲ್ಲ. ಸ್ಮಾಲ್ ಸ್ಟೆಪ್ಸ್ ಮಾಡ್ತಾ ನಾವು ತುಂಬ ಜಾಸ್ತಿ ಕಲಿತೀವಿ, ಆ ಜರ್ನಿಯಲ್ಲೇ ಜಾಸ್ತಿ ಕಲಿತಾ ಹೋಗ್ತೀವಿ. ಸೊ ಇದು ಹೇಳ್ತಾ ನಾನು ಹೇಳೋದು ಅದೇ, ಬೇಸಿಕ್ಸ್ ಕರೆಕ್ಟಾಗಿ ಇಂಪ್ರೂವ್ ಮಾಡ್ಕೊಳ್ಳಿ, ಇದನ್ನೆಲ್ಲ ನೆಗ್ಲೆಕ್ಟ್ ಮಾಡಬೇಡಿ, ಇದನ್ನ ಹೇಳಲೇಬೇಕು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸರಿನಾ? ತುಂಬ ವಿಡಿಯೋ ಮಾಡೋಣ. ಏನೇ ಡೌಟ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಬಾಯ್ ಬಾಯ್.